ಇವತ್ತು ನಾವು ಶಿವಮೊಗ್ಗ ಸಾವಿತ್ರಕ್ಕನ ಮಗನ ಮದುವೆಗೆ ಹೋಗಿದ್ವಿ. ಸಣ್ಣ ವ್ಲಾಗ್ ನೋಡ್ಕೊಂಡು ಬನ್ನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ದೂರದ ಊರಿನ ಮದುವೆಗೆ ಬಂದಿದ್ದೀವಿ. ಶಿವಮೊಗ್ಗಕ್ಕೆ ಒಂದು ಮದುವೆಗೆ ಅಂತ ಬಂದಿದ್ದೀವಿ. ಶಿವಮೊಗ್ಗದ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಮದುವೆ ಇತ್ತು. ಸೊ ಅಲ್ಲಿಗೆ ಬಂದಿದ್ವಿ. ಅಕ್ಷಯ ತೃತೀಯ ದಿನ ಆಗಿರೋದ್ರಿಂದ ನಮ್ಮ ಮನೆಯವರಿಗೂ ಕೂಡ ರಜೆ ಇತ್ತು. ಹಾಗೆ ಬಂದಿರೋದೇ ಲೇಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 12:45 ಹೀಗೆ ಬಂದ್ವಿ. ಹಾಗೆಯೇ ಊಟಕ್ಕೆ ಆಗ್ತಾಯಿತ್ತು. ನಾವು ಕೂಡ 2ನೇ ಪಂಕ್ತಿನೋ 3ನೇ ಪಂಕ್ತಿನೋ ಇರಬೇಕು, 3ನೇ ಪಂಕ್ತಿ ಅಂತ ಅನಿಸುತ್ತೆ. ಸೊ 3ನೇ ಪಂಕ್ತಿಗೆ ಊಟ ಕೂತ್ವಿ. ಊಟದಲ್ಲಂತೂ ತುಂಬಾ ವೆರೈಟಿ ಇತ್ತು. ಪಲಾವು, ಹೋಳ್ಗೆ, ಜಿಲೇಬಿ, ಆಮೇಲೆ 2 ಥರದ ಪಲ್ಯ, ನೋಡ್ತಾ ಇರ್ಬೋದು. ತುಂಬಾ ವೆರೈಟಿ ಇತ್ತು. ಸೊ ತುಂಬಾ ದೂರದ ಮದುವೆ ಆಗಿತ್ತು. ನನ್ನ ಅಮ್ಮನ ಕಡೆ ರಿಲೇಷನ್ನಲ್ಲಿ ನನಗೆ ಯಾವುದು ಕೂಡ ಫಂಕ್ಷನ್ ಅಷ್ಟಾಗಿ ಸಿಗೋದಿಲ್ಲ. ಸೊ ಒಂದು ಸಲ ಹೋಗೋಣ, ಎಲ್ಲರನ್ನೂ ಮಾತಾಡ್ಸೋಣ, ನೆಂಟರೆಲ್ಲರೂ ಬಂದಿರ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕೂಡ ನಾನು ಇಷ್ಟು ದೂರದ ಮದುವೆಗೆ ಬಂದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಏನೋ ಖುಷಿಯಾಯಿತು. ನೋಡ್ತಾ ಇರ್ಬೋದು, ಎಲ್ಲ ನಮ್ಮ ನೆಂಟರಿಷ್ಟರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಕೆಲವು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂದರೆ ಹೀಗೇ ಎಷ್ಟು ದೂರ ಆದರೂ ಹೋಗಬೇಕು. ಹಾಗೆಯೇ ಲಾಂಗ್ ಜರ್ನಿ ಅಂದರೆ ಹೋಗ್ತಾ ಏನೂ ಅನಿಸೋದಿಲ್ಲ. ವಾಪಸ್ ಮನೆಗೆ ಬರ್ತಾ ಎಲ್ಲ ಅಂಗಡಿಗಳು ಕಣ್ಣಿಗೆ ಬೀಳುತ್ತೆ. ಅದನ್ನು ತಗೊಳ್ಬೇಕು, ಇದನ್ನು ತಗೊಳ್ಬೇಕು ಅಂತ. ಮಕ್ಕಳು ಕೂಡ ಇದ್ದರು. ಸೊ ಹಾಗಾಗಿ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಮಕ್ಕಳಿಗೆಲ್ಲ ಏನು ಬೇಕು ಅಂತ ಅದೆಲ್ಲ ತೆಗೆಸ್ಕೊಟ್ಕೊಂಡು ಬರ್ತಾಯಿದ್ವಿ. ಈ ಸೆಕೆಗಂತೂ ಮದುವೆ ಊಟನೂ ಬೇಡ, ಏನೂ ಬೇಡ, ಜಸ್ಟ್ ಏನಾದರೂ ಕುಡಿತಾ ಇರೋಣ ಅಂತ ಅನಿಸುತ್ತೆ ತಂಪಾಗಿ. ಹಾಗೆಯೇ ಮಸಾಲೆ ಇರುವಂತಹ ಆಹಾರ ಇರ್ಬೋದು, ಅದೆಲ್ಲ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಈ ಸಾಂಬಾರು, ಮಸಾಲೆ ಜಾಸ್ತಿ ಇರೋ ಪಲ್ಯ, ಇದೆಲ್ಲ ಏನೂ ಬೇಡ. ತಂಬಳಿ, ಹಸಿ ಈ ಥರ ತಿನ್ನಬೇಕು ಅಂತ ಅನಿಸುತ್ತೆ. ತಂಪಾಗಿ ಸಿಕ್ಕಾಪಟ್ಟೆ ಸೆಕೆ ಅಂತೂ ಬೀಳ್ತಾ ಇದೆ. ಸೊ ನಾವು ಕೂಡ ಆಲ್ಮೋಸ್ಟ್ 3 ಗಂಟೆ ಹೀಗೆ ಹೊರಟ್ಬಿಟ್ವಿ. ಎಲ್ಲ ನೆಂಟರನ್ನೆಲ್ಲ ಮಾತಾಡಿಸ್ಕೊಂಡು ತುಂಬಾ ಖುಷಿಯಾಯಿತು ನನಗಂತೂ. ಎಲ್ಲರೂ ಕೂಡ ತುಂಬ ಪ್ರೀತಿಪಟ್ಟು ಮಾತಾಡ್ತಾರೆ. ಹಾಗೆಯೇ ಕನ್ನಿಕಾ ಕೂಡ ಸ್ವಲ್ಪ ಮಲಗಿದ್ಲು. ಹಾಗೆಯೇ ಸಿದ್ದಾಪುರದವರಿಗೆ ಸಿಹಿ ಸುದ್ದಿ ಏನಪ್ಪ ಅಂದರೆ, ಭಟ್ ಪಾನಿಪುರಿ ಅಂತ ಏನು ಹೇಳ್ತಾರೆ, ರಾಘಣ್ಣ ಅಂತ, ಅವರು ಮತ್ತೆ ವಾಪಸ್ ಸಿದ್ದಾಪುರಕ್ಕೇ ಬಂದಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿದ್ದರು, ಮತ್ತೆ ವಾಪಸ್ ಬಂದಿದ್ದಾರೆ. ಹಾಗೆಯೇ ಅಕ್ಷಯ ತೃತೀಯ ಆಗಿರೋದ್ರಿಂದ ಒಂದು ಸಣ್ಣ ಬಂಗಾರವನ್ನು ಪ್ರತಿ ವರ್ಷ ಕೂಡ ನಾವು ತರ್ತೀವಿ. ಅದಕ್ಕೆ ಇಲ್ಲಿ ಪೂಜೆ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು. ಹಾಗೆಯೇ ಮಸಾಲೆ ಪುರಿ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಸಿದ್ದಾಪುರದವರು, ಸಿರ್ಸಿಯವರು ಕೂಡ ಬಂದು ತಿಂತಾರೆ. ನೀವು ಹೋಗಿ ತಿನ್ನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಸಾರಿ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಇವತ್ತಿನ ದಿನನ ನಾನು ಮಸಾಲೆ ಪುರಿಯಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.